ನಮ್ಮ ಯಶಿಕಾಗೆ ಸ್ಕೂಲ್ ಸ್ಟಾರ್ಟ್ ಆಗೋದು ಆಗಸ್ಟ್ ಎಂಟು ಮತ್ತು ಸೆಪ್ಟೆಂಬರ್ ಫಸ್ಟ್ ವೀಕಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ತನಕ ಇವಳು ಟಾರ್ಚರ್ನ ತಡ್ಕೋಬೇಕು. ಒಂದೆರಡು ಕಿತಾಪತಿ ಮಾಡಲ್ಲ, ಒಂದು ಕಡೆ ಇರಲ್ಲ. ನಾನು ಎಲ್ಲೋಗ್ತೀನಿ ಅಲ್ಲಿ ಬರ್ತಾಳೆ, ಮತ್ತು ನನ್ನಿಂದ ಏನಾದರೂ ಒಂದು ಕಿತಾಪತಿ ಮಾಡ್ತಾಳೆ. ತಗೋ ಇದು ಪ್ರೆಸ್ಟೇಜ್ ಕೊಟ್ಬಿಡ್ಬಾರು, ವಾಶ್ ಮಾಡಿ. ಎಷ್ಟು ಕೆಲಸ ಮಾಡಿದ್ರೂ ಕೆಲಸ ಮುಗಿತಾನೆ ಇಲ್ಲ. ಇಂಡಿಯಾಯಿಂದ ಬಂದಾಗಿಂದ ಬರೀ ಮನೆ ಕೆಲಸ ಮಾಡೋದೇ ಆಗಿದೆ. ಮನೆಗೂ ಕೂಡ ಫೋನ್ ಮಾಡೋಕ್ಕೂ ನನಗೆ ಟೈಮ್ ಇಲ್ಲ. ಈ ಡಸ್ಟಿಗೆ ಕೆಮ್ಮು ಬೇರೆ ಸ್ಟಾರ್ಟ್ ಆಗಿದೆ. ಸಮ್ಮರ್ ಟೈಮಲ್ಲಾದರೆ ಚಿಕ್ಕ ಚಿಕ್ಕ ಬ್ಲ್ಯಾಂಕೆಟ್ ಇರುತ್ತೆ, ಒಂದು ಕೈಯಲ್ಲಿ ಎತ್ತಾಕ್ಬಿಡ್ಬೋದು. ಬಟ್ ಇಲ್ಲಿ ಚಳಿಗೆ ದೊಡ್ಡ ಬ್ಲ್ಯಾಂಕೆಟೇ ಬೇಕು. ಈ ದೊಡ್ಡ ಬೆಡ್ಶೀಟ್ಗಳಕ್ಕಾಗಲ್ಲ. ಇದು ಚಳಿ ತೊಳೆಯೋದೇ ಆಗಲಿ ಮತ್ತು ಫೋಲ್ಡ್ ಮಾಡಿ ಇಡೋದೇ ಆಗಲಿ ಎಷ್ಟು ಕಷ್ಟ. ಹಬ್ಬ ಕೈಯೆಲ್ಲ ನನಗೆ ತುಂಬಾ ನೋವಾಗ್ತಾ ಇದೆ. ನಾಟ ಯೇ ಜೇಬಿ ಕಾವಿ ವೆಲ್ಕಮ್ ಟು ಮಲಾವಿ. Chica, what is that? ಅದು ತಾಯ್ತಲ್ಲ ಎಲ್ಲಿದೆ? So I'm going. Yeah. Where you kept that those bags? Irana sound. Where bag? Cotton box? Cotton box ಅಲ್ಲಿ ಇತ್ತು. ಅದು ಒಳಗಡೆ ಇರಬೇಕು ನೋಡಿ. ನಾನು ಸಹ ಮಾಡ್ತೀನಿ ರಶ್. ಅವರಪ್ಪನ ನೋಡಿ ಯಶಿಕಾಗ್ ಮಾತ್ರ ಫುಲ್ ಖುಷಿಯಾಗಿದೆ. ಒಂದು ವರ್ಷ 6 ತಿಂಗಳಾಯಿತು ಅವ್ರ ಅಪ್ಪನ ಮೀಟ್ ಮಾಡಿ ಅವರು ಬಂದಿದ್ದಾರೆ. ಖುಷಿಗೆ ನಾವು ಮಟನ್ ತೊಗೊಂಡು ಬಂದಿದ್ವಿ. ಮಟನ್ ಜೊತೆಗೆ ಕಾಲು ಕೂಡ ತೊಗೊಬಂದಿದ್ದಾರೆ. ಕಾಲು ಸೂಪ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂತ. ಇವನಿಗೆ ಗೊತ್ತಿಲ್ಲ, ಜೊತೆಲೇ ಕಟ್ ಮಾಡಿ ಹಾಕ್ಬಿಟ್ಟಿದ್ದಾನೆ. ಮತ್ತು ನಮ್ಮ ಮನೆಯವ್ರು ಕಾಲೆಲ್ಲಿ ಅಂತ ಕೇಳಿದಾಗ ಕಟ್ ಮಾಡಾಕ್ತೆ ಬಾಸ್ ಅಂತ ಹೇಳ್ದ. ಇಲ್ಲ ಅದನ್ನು ಸಪ್ರೇಟ್ ತೆಗಿ ಅಂತ ಹೇಳಿದ್ವಿ. ಅದಕ್ಕೆ ಕಾಲೆಲ್ಲ ಸಪ್ರೇಟ್ ತೆಗೆದು ಇಡ್ತಿದ್ದಾರೆ. ಅದನ್ನು ಸಂಡೇ ಸೂಪ್ ಮಾಡ್ಕೊಂಡು ಕುಡಿಬೇಕು. ಲೆಗ್ ಪೀಸ್ ಎಲ್ಲ ಈ ಥರ ಕಟ್ ಮಾಡಿದ್ದಾನೆ. ಇದನ್ನು ನಾವಿವಾಗ ಸೂಪ್ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಏನು ಮಾಡ್ತಿದ್ದೀಯ ಶಿಖಾ? ವಾವ್ ಕಪ್ಪು, ಯಾರು ಕಟ್ ಮಾಡ್ಕೊಡಿದ್ದು ನಿನಗೆ ಈ ಥರ? ಇದ್ದೀರಾ? ಏನು ಸ್ಪೆಷಲ್ ಕುಕಿಂಗ್? ಜೋರಾಗಿ ಹೇಳ್ಬೇಕು. ನೀನು ಮಾಡೋರಿಗೆ ಹೇಳಿದ್ರೆ ಏನು ಕೇಳಿಸುತ್ತೆ? ಮಟನ್ ಫ್ರೈ. ಓಕೆ, ಸ್ವಲ್ಪ ರೆಸಿಪಿ ಹೇಳ್ತೀರಾ ನಮ್ಮ ವ್ಯೂವರ್ಸ್ಗೆ? ನಮ್ಮ ಯಜಮಾನ್ರು ಚಿಕನ್ ಮಟನ್ ಮಾಡೋದ್ರಲ್ಲಿ ಫಸ್ಟ್ ನಂಬರ್ 1. ಇವ್ರ ರೆಸಿಪಿ ಎಲ್ಲ ನನಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಬರಲ್ಲ. ಯಾಕೆ ಅಂದರೆ ಒಂದೊಂದು ಟೈಮ್ ಒಂದೊಂದು ಥರ ಚೇಂಜ್ ಮಾಡಿ ಮಾಡ್ತಾರೆ. ಬಟ್ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಟೇಸ್ಟ್ ನೋಡೋದಾ? ಕಬ್ಬನ್ನ ಕಟ್ ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ಥರ ಅಲ್ಲಲ್ಲಿ ಕಿತ್ಕೊಂಡು ತಿನ್ನೋದ್ರಲ್ಲೇ ಮಜಾ ಇರುತ್ತೆ. ನಾವು ಮಂಡ್ಯದವ್ರಿಗೆ ಕಬ್ಬು ತಿನ್ನೋದು ಹೇಳ್ಕೊಡ್ಬೇಕಾ? ಇಲ್ಲೆಲ್ಲ ಕಬ್ಬು ಮನೆ ಹತ್ರನೇ ತೊಗೊಂಡು ಬಂದು ಮಾಡ್ತಾರೆ. ಕಬ್ಬಿಗೇನು ಗದ್ದೆಗೆ ಹೋಗಿ ತಿನ್ನಬೇಕನ್ನೋ ಆಗಿಲ್ಲ. ಎಲ್ಲ ಸೀಸನಲ್ಲೂ ಕಬ್ಬು ಇರುತ್ತೆ. ಕಬ್ಬು ಮತ್ತು ಗೆಣಸು ಧಾರಾಳವಾಗಿ ಸಿಗುತ್ತೆ. ಮಟನ್ ಕರಿ ರೆಡಿ.